ಕಾರ್ಯಕ್ರಮದ ಪ್ರಾಯೋಜಕರು ಎಸ್ ಮುನ್ಸಾಮಿ, ಸಂಸದರು, ಕೋಲಾರ. A1 KTV ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರ ನಗರದಲ್ಲಿ ಬಿಜೆಪಿ ನಗರ ಅಲ್ಪಸಂಖ್ಯಾತರ ಅಧ್ಯಕ್ಷರಿಂದ ಕೊರೋನಾ ಮೂರನೇ ಅಲೆಯ ಬಗ್ಗೆ ಜಾಗೃತಿ ಹಾಗೂ ಮಾಸ್ಕ್ ವಿತರಣೆ. ವಾರ್ತೆಗಳ ವಿವರ. ಕೋಲಾರ ನಗರ ಬಿಜೆಪಿ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಸಾದತ್ ನವೀದ್ ರವರಿಂದ 35ನೇ ವಾರ್ಡ್ನಲ್ಲಿ ಕೊರೋನಾ ಮೂರನೇ ಅಲೆಯ ಬಗ್ಗೆ ಜಾಗೃತಿ ಹಾಗೂ ಮಾಸ್ಕ್ ವಿತರಣೆ ಕಾರ್ಯಕ್ರಮವನ್ನು ಭಾನುವಾರ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ 35ನೇ ವಾರ್ಡಿನ ಸಾರ್ವಜನಿಕರು, ಮಕ್ಕಳು ಭಾಗವಹಿಸಿದ್ದು, ಕೊರೋನಾ ಮೂರನೇ ಅಲೆಯಲ್ಲಿ ಬರುವ ಮುನ್ನ ಮುನ್ನೆಚ್ಚರಿಕೆ ಕ್ರಮ ವಹಿಸುವುದು ನಮ್ಮೆಲ್ಲರ ಕರ್ತವ್ಯ. ಆದ್ದರಿಂದ ನಾವು ನಮ್ಮ ಮನೆಗಳ ಪಕ್ಕದಲ್ಲಿ ಸ್ವಚ್ಛವಾಗಿ ಇಡಬೇಕು. ಪ್ರತಿಯೊಬ್ಬರೂ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಬೇಕು. ಹೆಚ್ಚು ಸ್ವಚ್ಛತೆಯ ಕಡೆ ಗಮನ ನೀಡಬೇಕು. ಮಕ್ಕಳಿಗೆ ಹೆಚ್ಚು ಗಮನ ನೀಡಬೇಕು. ಯಾಕೆಂದರೆ ಕೊರೋನಾ ಮೂರನೇ ಅಲೆಯು ಮಕ್ಕಳಲ್ಲಿ ಬರುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಅವರ ಆರೋಗ್ಯದ ದೃಷ್ಟಿಯಿಂದ ಪೋಷಕರು ಹೆಚ್ಚು ಜವಾಬ್ದಾರಿ ವಹಿಸಿಕೊಂಡು ಮಕ್ಕಳ ಆರೋಗ್ಯ ಕಾಪಾಡಿಕೊಳ್ಳಿ ಎಂದು ಸಲಹೆ ನೀಡಿದರು. ಕೋಲಾರ ನಗರದಲ್ಲಿ ಬಹಳಷ್ಟು ಬಡವರಿದ್ದು ಹೊಟ್ಟೆಗೆ ಊಟ, ಮೈಗೆ ಬಟ್ಟೆ ಹೇಗೋ ಸಿಗುತ್ತದೆ. ಆದರೆ ಇರಲು ಸೂರು ಇಲ್ಲದಿರುವುದು ತುಂಬ ಕಷ್ಟಕರ. ಆದ್ದರಿಂದ ಬಿಜೆಪಿ ಸರ್ಕಾರದಲ್ಲಿ ವಸತಿಹೀನರಿಗೆ ಸನ್ಮಾನ್ಯ ಪ್ರಧಾನಮಂತ್ರಿಯವರಾದ ನರೇಂದ್ರ ಮೋದಿಯವರು ಸಾಕಷ್ಟು ಯೋಜನೆಗಳು ತಂದಿದ್ದು, ಪ್ರಧಾನಮಂತ್ರಿ ಆವಾಸ್ ಯೋಜನೆ, ವಸತಿ ಯೋಜನೆ, ಬಸವ ಯೋಜನೆ, ಆಶ್ರಯ ಯೋಜನೆ, ರಾಜೀವ್ ಗಾಂಧಿ ವಸತಿ ಯೋಜನೆ, ಇನ್ನೂ ಅನೇಕ ಯೋಜನೆಗಳು ಜಾರಿಯಲ್ಲಿರುತ್ತವೆ. ಕೋಲಾರ ಕ್ಷೇತ್ರದ ಲೋಕಸಭಾ ಸದಸ್ಯರಾದ ಸಂಸದರಾದ ಮುನ್ಸಾಮಿಯವರು ನಮ್ಮ ಜಿಲ್ಲೆಗೆ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡುತ್ತಿರುವುದು ನಮ್ಮ ಜಿಲ್ಲೆಗೆ ಒಂದು ಹೆಮ್ಮೆಯ ವಿಷಯವೇ ಸರಿ. ನಾವೆಲ್ಲರೂ ಸೇರಿ ಪಕ್ಷ ಸಂಘಟನೆ ಮಾಡಿ ಪಕ್ಷಕ್ಕೆ ಬಲಪಡಿಸೋಣ ಎಂದು ಸಲಹೆ ನೀಡಿದರು. ಹಾಗೂ ಸಂಸದ ಮುನ್ಸಾಮಿಯವರ ಮೊರೆ ಹೋಗಿ ಬಡವರಿಗೆ ಸುಳು ಕಲ್ಪಿಸಿಕೊಡು ಎಂದು ಮನವಿ ಮಾಡೋಣ ಎಂದು आधार कार्ड फोटो नको वो लिए सोले पैसे ले लग भाग जाती. हमने पैसे भी देना को क्या भी ना कर, तुम्हारा काम कर दो, तुम्हें दुआ कर. हाँ टैंक है, क्या भी खर्चा आता नहीं. हमारे बाप का माल क्या भी नहीं, गवर्नमेंट का तुम्हारा पैसा तुम आने को वास्ते हरकत मालूम होता नहीं कि माँ है क्या नहीं. इसके वास्ते इन सभी इसमें उनको वह रिक्वेस्ट किया, मतलब ऐसा होता है तुम्हें आओ तो बोल को अब तुम्हारा क्या तो प्रॉब्लम है तो बोलो बात करो. ये सभी लिस्ट में खाली फोन नंबर देना, तुम्हारा नाम एड्रेस बोलो, बैठ बात करो, परवाह नहीं क्या भी नहीं. तो उसमें है तुम्हें टॉयलेट को फोन नंबर फिर हमें वहाँ जाकर कि वो इनका काम हुआ नहीं, क्या हुआ नहीं, तो अपना फ़ोन करो, हम बुला कर तुम्हारा काम करा करो. कितने साल से भाड़े को तुम्हें कितने साल से घर नहीं? ಭಾಡ ಕೆತ್ತಾ ಬಂದ್ರಿ 3,000 ರೂಪಾಯಿ ಬಾಡಿಗೆ ಕಟ್ತಾರೆ. 25 ವರ್ಷದಿಂದ 30 ವರ್ಷದಿಂದ ಎಷ್ಟೋ ಜನ ಇದ್ರು, XMP ಇದ್ರು, MLA ಇದ್ರು, ಒಟ್ಟೂರು ಪ್ರಕಾಶ್ ಆಗಿದ್ರು, ಯಾರು ಇದು ಒಂದೇ ಅಲ್ಲ, ಇನ್ನ ಇದೆ ಏರಿಯಾಗಳು ಎಲ್ಲ ಕಡೆನೂ ಹಿಂಗೆ. ಯಾಕೆ काम करते हैं? बीड़ी सुटोದು भरत बनने क्या काम करते हैं? इटके फैक्ट्री ಗುಜರ್ಗೆ ಅವ್ರಿಗೆ ಇಲ್ಲ ಇರೋ ಅವರು ಬೀಡಿ ಸುಟ್ಕೊಳ್ತಾರೆ, ಅದರಲ್ಲೇ ಜೀವನ ಮಾಡ್ತಾರೆ. ಒಳ್ಳೆ ಪ್ರಾಬ್ಲಮ್ ಇದೆ ಮೇಡಮ್. 35 ವಾಡಿ ಆಶ್ರಯ ಉಡಿ ಯಾಕೆ ಗೌರ್ಮೆಂಟ್ ಸಹಾಯ ನಮಗೆ ಅಲ್ಲಿ ಕಡಿಮೆ ಇದೆ. पिंचिन अब किसान नहीं पिंचिन आ रही है कि पिंचिना नहीं अप्लाई सुनना नहीं आती कि वो क्या है कि डाले नहीं कि अप्लाई करे नहीं बेकार. तुम्हारी उम्र कितनी? ಏನು ಗೊತ್ತಿಲ್ಲ ಮೇಡಮ್, ಎಲ್ಲ ನಾನು ಸ್ಟಡಿ ಮಾಡ್ಕೊಂಡ್ ಬಂದೀನಿ. ಫೈಲ್ ಠಾಲ್ಯ ಮೇಡಮ್, ಫೈಲ್ ರಖನ ಫೈಲ್ ಠಾಲ್ಯ ಫೈಲ್ ನನ್ನ ಉದ್ದೇಶ ಏನಂದ್ರೆ ಇವತ್ತು ಆಂದೋಲನ ಮೇಡಮ್. ಮನೆಗಳಿಂದ ಬಡವರಿಗೆ ಯಾರನ್ನ ಇಲ್ಲಿ ನಮ್ಮ ಕಾಸ್ಟ್ ಅಲ್ಲ, ಎಲ್ಲರೂ ಮಾಡಬೇಕು, ಆಮೇಲೆ ಓಡಾಡಬೇಕು, ಆಮೇಲೆ ಯಾವುದೇ ಪೊಲಿಟಿಷಿಯನ್ ಮನೆ ಆಗಿದ್ದಾರೆ. ಸರಿಯಾಗಿ ರೋಡ್ ಇಲ್ಲ, ಏನಿಲ್ಲ. ಸೈಡು ಎಷ್ಟು ಬರುತ್ತೆ ಮುನ್ಸಿಪಾಲ್ಗೆ, ಸೈಡ್ ಮ್ಯಾಕ್ಸಿಮಮ್ ಮೆಂಬರ್ಸ್ ಎಷ್ಟಿದ್ದಾರೆ ವಾರ್ಡ್ ವೈಸ್ ಅಷ್ಟಂತೂ ಸೈಡ್ ಬರುತ್ತೆ.
ಆ ಸೈಡ್ ಬಂದ್ರೆ ಒಂದ್ ಇಬ್ರಿಗೆ ಯಾರನ್ನ ಅವ್ರ ಜೊತೆನಲ್ಲಿ ಇದ್ರೆ ಅವ್ರ ಕೊಟ್ಬಿಡೋದು. ಮೆಂಬರ್ಸ್ ಇರೋದು ಲೋಕಲ್ ಏನ್ ಸಿಕ್ಕುತ್ತೆ ವಿಡೋಟ್ಸ್ ಪಿಂಚಿನ್ಗೆ ಅಂತ ತಗೋತಾರೆ, ಐಡಿ ಎಲ್ಲ ತಗೋತಾರೆ, 200 ರೂಪಾಯಿ ತಗೊಂಡಿರ್ತಾರೆ. ಅದು ಮಾಡಬೇಕು, ಅದು ಮಾಡ್ಕೊಡಲ್ಲ. ಮತ್ತೆ ಪಾರ್ಟಿ ಯೂನಿಯನ್ ಎಲ್ಲ ಕೆಲಸ ಮಾಡ್ತಾರಲ್ಲ, ಅವ್ರು ಏನಾದ್ರು ಒಂದು ಸಹಾಯ ಮಾಡ್ಕೊಡ್ಬೇಕು. ಆ ಸಹಾಯನೂ ಮಾಡಲ್ಲ, ಬರೀ ದುಡ್ಡೇನೆ ಅಂತ ತಗೊಂತಾರೆ. ಅದು ಓಕೆ, ಎಲ್ಲ ಕಡೆ ಆಗುತ್ತೆ. ಬಟ್ ನಿಮ್ಗೆ ಅಟ್ಲೀಸ್ಟ್ ಒಂದು ಲೆವೆಲ್ಗೆ ಒಂದು ಎಜುಕೇಶನ್ ಇದ್ರೆ ನೀವು ಅಲ್ಲಿ ಹೋಗಿ ಮುನ್ಸಿಪಾಲಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ಸ್ ಕೊಟ್ಟಿದ್ದೀವಿ. ಮತ್ತೆ ಸಂಧ್ಯಾ ಪರಿಷತ್ನಲ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಈ ಥರ ಇದ್ದಾರೆ. ತುಂಬ 35 ವಾರ್ಡಲ್ಲಿ ತುಂಬ ಲೋ ಪೀಪಲ್ ಇರೋದು, ಎಲ್ಲ ಪಾರ್ಟಿಗಳು ಮನೆ ಕೆಲಸ ಮಾಡೋದು ಆ ಥರ ಇರೋದು. ಅದಕ್ಕೇನಾದರೂ ಸ್ವಲ್ಪ ನಮ್ಮ ಪಾರ್ಟಿಗಳಿಂದ ಏನಾದರೂ ಸ್ವಲ್ಪ ಸಹಾಯ ಆದರೆ तुमने 100 रुपये देवर को बोले तो कांग्रेस वाले तुम्हारे आते 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 15 रुपये तुम्हारे हाथ को आते आ जाते। छोड़ो ना, नहीं करे और हमें क्या भी गिला कर रही नहीं करना था, नहीं करे। हमारे मोदी साहब मोदी सरकार में अच्छे अच्छे स्कीम लगा को ही 0 अकाउंट खोली, 500 वहाँ पड़े तो ठन कर 500 रुपये तुम्हारे अकाउंट में आगे पड़ रही, 1 रुपया कौन भी छीने हो रहा नहीं। हाँ, समझ में आया। वॉच कर को नहीं भल्ला के ऐसे डेवलपमेंट कर ला कोई आर्टिकल 330 ट्रिपल तलाक करे। आज डर रही कौन छोकरा सभी शादियाँ करने पर तलाक देना तो डर रही। आज ड्राइवर केस को बहुत दुआ करना ठीक है, तो इतना अच्छा काम कर को ही भाई कहाँ की जिंदगी छोड़ा रही तलाक 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 पुकारा पुकारे थोड़ा क्या भाई कर को बोलता पुकारे का तो गिरफ्तारी है। 4.5 लाख रुपए को सेटलमेंट हुआ। वो होगा बाद तबियत बिगड़ जाको हॉस्पिटल में जाकर एडमिट करे तो बच्चे जाको खर्चा ब्याजा लगा को माँ बाप को देखते थे। वैसा आयुष्मान भारत स्कीम बना को ही उसमें 5 लाख रुपए देखो ही वो सी गवर्नमेंट भी करी नहीं, क्या भी करी नहीं। बीजेपी की सरकार में मोदी साहब अल्लाह के नेक उन्होंने क्या करे कर को बोले तो उन्हें बोल कुछ करे, बच्चे खराब खर्चारी हो जाती, ज़िंदगी भर खराब हो जाती, माँ बाप को देखना। अब हार्ट का ऑपरेशन आया तो हंसते हंसते जा कर ले करी 5 लाख रुपये अकाउंट, ये सब भी कर ले को है। समझ में आया। घर का भी करी हमना सही स्कीम मिल रही, हम तुम्हारे तक आ रही नहीं, वर्क करे तो वो भी आ जाती। उसके बाद वो सब बताया कोरोना आ गया। कोरोना में क्या करे, फोन भी करा नहीं रुस्तम पूरे इंडिया में इसका ट्रीटमेंट फर्स्ट में क्या क्या करना आदमी को कर ले तो लॉकडाउन कर दो। 3 महीने 3 दिन मर्द घर पे राशन देने तो जरूर है खाना डालती। वैसा 6 महीने मोदी सरकार में घर को राशन बोलते नहीं है, सभी इतना मालूम नहीं होगा। हाँ, काकी डाल रही रेशन की दुकान में 10 केजी चावल है तो 2 केजी चुरा डालती, 8 केजी दाल को भेज डालती। पता मालूम है तो कौन क्या कर रही हो मालूम हो रहा है नहीं। कौन सी स्कीम भी हमें सेंट्रल गवर्नमेंट से चाहिए सो ये सेंट्रल गवर्नमेंट से हमारा दिमाग मालूम नहीं सो क्या कर रही है। तुमने मालूम हुआ तो उनको बोलते नहीं, उनको मालूम हुआ तो उनको बोलते नहीं। हाँ ऐसा करके बोल को गए बार 8 देश नवे 8 मुल्का वाले हमारे सके पूरे यहाँ के इंजेक्शन लेको तुम्हें कर रही तो अच्छा कर को बोल को कर ले करी। बच्चा के एजुकेशन में हर चीज़ में हॉस्पिटल में आदमी करते जगह ऑक्सीजन करी करते बेटा डाली ये सब भी कर रही है। उसके वास्ते अब हमने यहाँ तक कहीं तुम क्या क्या अल्लाह है दुआ करो तुम्हारे घर का ये सब भी क्या है कि करते मैडम तुम्हें बोलो मेरे पेट में खिले में 5 सिलेंडर आए। मैं इस गवर्नमेंट लड़कों को एक सिलेंडर की कीमत 30,000 5 सिलेंडर में मैं किसी की इमरजेंसी होना था उनको लेने जाती थी, दुआ दिए आज अच्छे ही। और उस बस को बेटा खाली नहीं, इनको को कम से कम 15 बेटा मेडिकल कॉलेज में बालडी अनवर भैया की बच्ची को अपेंडिक्स का ऑपरेशन होगा, 40,000 रुपए की जरूरत पड़ गई। उनको बुला कर पूछो ना तो की बात करेंगे। उनकी बच्ची को भी ऑपरेशन करेंगे, उनकी बच्ची आज माशाल्लाह से उससे सब का शादी हो गई। ऐसा सब ನಿಮ್ಮ ಪಕ್ಷದ ಬಗ್ಗೆ ಏನೇನು ಅನುಕೂಲ ಇದೆ ಮೈನಾರಿಟೀಸ್ಗೆ ನಿಮಗೆ? ಅವೇರ್ನೆಸ್ ಬಗ್ಗೆ ಅಂತ ಹೇಳ್ತೀನಿ, ನಾನು ಅವೇರ್ನೆಸ್ ಬಗ್ಗೆ ಮಾತಾಡ್ತೀನಿ। ಅವೇರ್ನೆಸ್ ಬಗ್ಗೆ ಹೇಳೋದಾದ್ರೆ ಆ್ಯಕ್ಚುಲಿ ಮನೆ ಸುತ್ತಮುತ್ತ ಕ್ಲೀನಾಗಿ ಇರಬೇಕು, ಇಲ್ಲದ್ರೆ ಈವನ್ ಸಣ್ಣ ವೈರಸ್ ಕೂಡ ದೊಡ್ಡದಾಗಿ ನಿಮಗೆ ತೊಂದರೆ ಕ್ಲೀನ್ನೆಸ್ ತುಂಬ ಮುಖ್ಯ। ಎರಡನೇದು ಮಕ್ಕಳಿಗೆ ಯಾವಾಗಲೂ ಪ್ರತಿದಿನ ಸ್ನಾನ ಮಾಡಿಸಿ ಶುಚಿಯಾಗಿ ಇರಬೇಕು, ಯಾಕಂದರೆ ಯಾವುದೇ ವೈರಸ್ ಆ ಥರ ಸಣ್ಣ
ಪುಟ್ಟ ರೀಸನ್ ವೈರಸ್ ಜಾಸ್ತಿ ಆಗುತ್ತೆ. ವೈರಸ್ ಬರುವಾಗ ಚಿಕ್ಕದಾಗೆ ಇರುತ್ತೆ, ಒಳಗಡೆ ಎಲ್ಲಿ ಮೂಗಲ್ಲಿ ಮತ್ತು ಬಾಯೊಳಗೆ ಹೋಗ್ಬಾರ್ದು, ಕಣ್ಣಿನ ನೀರೊಳಗಡೆ ಸೇರ್ಕೋಬಾರ್ದು. ಅದು ಸೇರ್ಕೊಂಡ್ರೆ ವೈರಸ್ ಒಳಗಡೆ ಹೋಗಿ ಆ ನೀರೇ ಬೆಳೆಯುತ್ತೆ. ಮೂಗಿನ ಹೊಟ್ಟೆನಲ್ಲೇ ಅದು ಚೆನ್ನಾಗಿ ಬೆಳೆಯುತ್ತೆ. ಬಾಯೊಳಗಡೆ ಇಲ್ಲಿ ಸಲೈವ ಇದೆಯಲ್ಲ, ಸಲೈವದಲ್ಲಿ ಕಣ್ಣು ಕೂಡ ಕ್ಲೋಸ್ ಮಾಡಬೇಕು, ಮಾಡೋಕ್ಕಾಗಲ್ಲ. ಬಟ್ ಏನು ಮಾಡಬೇಕು, ಆಚೆ ಕಡೆ ಹೋದರೆ ಮನೆಗೆ ಬಂದಿದ ತಕ್ಷಣ ಕಣ್ಣು ಬಾಯಿ ಎಲ್ಲ ನೀಟಾಗಿ ತೊಳ್ಕೊಬೇಕು. ಕೈ ಯಾಕೆ ಅಂದರೆ ಇವಾಗ ನೀವು ಅಲ್ಲಿ ಏನಾದರೂ ಮುಟ್ಟಿರ್ತೀವಿ ನೀವು, ಅದರಲ್ಲಿ ಏನಾದರೂ ಕೊರೋನಾ ವೈರಸ್ ಇರುತ್ತೆ, ಅದು ಇಲ್ಲಿ ನಮಗೆ ಕೈಗೆ ಅಟ್ಯಾಚ್ ಆದರೆ ಈ ಮನೆಗೆ ಬಂದಿದ ತಕ್ಷಣ ಬೇರೆ ಏನೇನೇನು ಬೇಕಾಗಿರುತ್ತೆ ವೈರಸ್ಸು ಹರಡಿದ ಮೇಲೆ ಅದು ಸ್ಟ್ರಾಂಗ್ ಆಗುತ್ತೆ. ಯಾಕಂದರೆ ನಮ್ಮ ಬಾಡಿನಲ್ಲಿ ಏನಿದೆ ಅದರಿಂದ ಅದು ಬೆಳೆಯುತ್ತೆ. ನಮ್ಮ ಬಾಯಲ್ಲಿರೋ ಸಲೈವದಲ್ಲಿ, ನಮ್ಮ ಮೂಗಲ್ಲಿರೋ ಗೋಡೆಯಲ್ಲಿ, ಕಣ್ಣಲ್ಲಿರೋ ನೀರಲ್ಲಿ ಅದು ಬೆಳೆಯೋಕ್ಕೆ ಶಕ್ತಿ ಇದೆ. ಅಂದರೆ ನಮ್ಮಲ್ಲಿರೋ ಶಕ್ತಿನ ಅದು ಯೂಸ್ ಮಾಡ್ಕೊಳ್ತಾ. ಆ್ಯಕ್ಚುಲಿ ಅದು ವೀಕ್ ಅದು ಆ ವೈರಸ್ ವೀಕ್. ಬಟ್ ಆ ವೀಕ್ ಆಗಿರೋ ಅದು ಒಂಟಿಯಾಗಿದ್ದ ಅದು ವೀಕ್. ನಮ್ಮ ಮೈಯೊಳಗಡೆ ಬಂದಿದ ತಕ್ಷಣ ಅದು ಸ್ಟ್ರಾಂಗ್. ಯಾಕಂದರೆ ನಾವು ಚೆನ್ನಾಗಿ ತಿಂದಿದ್ದೀವಿ ಅಥವಾ ನಮ್ಮ ಮೈಯಲ್ಲಿ ಅಷ್ಟು ಟಿಶ್ಯೂಸು ಎಲ್ಲ ಇರುತ್ತೆ, ಅದಕ್ಕೆ ಬೆಳೆಯೋಕ್ಕೆ ಅವಕಾಶ ಇದೆ. ಸೊ ಅದು ಚೆನ್ನಾಗಿ ಬೆಳೆದ ಮೇಲೆ ನಾವು ಏನು ಮಾಡೋಕ್ಕಾಗಲ್ಲ. ಒಂದ್ಸಲಿ ಅದು ಲಂಗ್ಸ್ ಒಳಗಡೆ ಹೋದ ಮೇಲೆ ಅಲ್ಲಿರೋ ಕಫದಲ್ಲಿ ಸೇರ್ಕೊಂಡಿರುತ್ತೆ, ಅದು ಬೆಳೆಯೋಕ್ಕೆ ಶುರು ಆಗ್ಬಿಡುತ್ತೆ. ಕಫ ಲಂಗ್ಸ್ ಫುಲ್ ಕಟ್ಕೊಂಡ್ಬಿಡುತ್ತೆ, ಆಮೇಲೆ ನಮಗೆ ಉಸಿರಾಡೋಕ್ಕಾಗಲ್ಲ, ಸತ್ತೋಗ್ತೀವಿ ಅಷ್ಟೇ. ಇನ್ನು ಈ ಬೇರೆ ಏನಾದರೂ ಹಾರ್ಟ್ ಪ್ರಾಬ್ಲಮ್ಮು ಅಥವಾ ಉತ್ಸ ಇರೋದು ಇಂಥವರೆಲ್ಲ ಇದ್ದರೂ ತುಂಬಾ ಕೇರ್ಫುಲ್ಲಾಗಿರಬೇಕು. ಕ್ಲೀನೇ ಮುಖ್ಯ ಮೊದಲನೇದು. ಎರಡನೇದು ಆಚೆ ಕಡೆಯಿಂದ ಬಂದಿದ ತಕ್ಷಣ ಸ್ನಾನ ಮಾಡಿದ್ರೇ ಒಳ್ಳೆಯದು, ಅಥವಾ ಕೈಕಾಲು ಮುಖ ಸೋಪ್ ಹಾಕಿ ಚೆನ್ನಾಗಿ ತೊಳ್ಕೊಂಡ್ರೆ ಒಳ್ಳೆಯದು. ಕೈ ಚೆನ್ನಾಗಿ ತೊಳಿಬೇಕು ಮನೆಗೆ ಬಂದಿದ ತಕ್ಷಣ. ಇಷ್ಟು ಮಾಡಿಬಿಟ್ರೆ ವೈರಸ್ ಆಗಲ್ಲ. ಇಷ್ಟೇ ಅವೇರ್ನೆಸ್ ಮಕ್ಕಳೇ ಮುಖ್ಯ. ಇವಾಗ ಇದು ನೆಕ್ಸ್ಟು ವೈರಸ್, ನೆಕ್ಸ್ಟು ಡೆಲ್ಫಾ ಅಂತ ಬರ್ತಾರೆ. ಆ ಡೆಲ್ಫಾ ಏನಂದರೆ ಅದು ಮಕ್ಕಳನ್ನೇ ಬಲಿ ತಗೊಳ್ಳೋದು. ಮಕ್ಕಳನ್ನೇ ನಾವು ಇವಾಗ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಬರೀ ಮಾಸ್ಕ್ ಹಾಕಿದ್ರೆ ಸಾಕಾಗಲ್ಲ, ಸೋಪ್ ಜಾಸ್ತಿ ಯೂಸ್ ಮಾಡಿ ಕೈಗೆ, ಮುಖಕ್ಕೆ, ಕಣ್ಣಿಗೆ, ಇಲ್ಲೆಲ್ಲ ಈವನ್ ಮೆಟಲಲ್ಲೂ ಸೇರ್ಕೊಂಡಿರುತ್ತೆ, ಅದು ತೊಳಿಬೇಕಾಗುತ್ತೆ. ಬಟ್ ಅದೇನಾದರೂ ಸ್ವಲ್ಪ ಹೊತ್ತಿರುತ್ತೆ, ಆಮೇಲೆ ಅದು ಸತ್ತೋಗುತ್ತೆ. ಕ್ಲೀನ್ ಮುಖ್ಯ ಅಷ್ಟೇ, ವೈರಸ್ ಹರಡದೆ ಇರೋದು. ಈವನ್ ನೀವು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡ್ರು ವೈರಸ್ ಹರಡಲ್ಲ ಅಂದರೆ ಇಲ್ಲ, ಹಾಕಿಸ್ಕೊಂಡಿದ್ದೀರಲ್ವಾ ಎರಡು ವ್ಯಾಕ್ಸಿನೇಷನ್, ಎರಡು ಆಗಿದೆ ಅಲ್ವಾ. ಹಂಗಿದ್ರೆ ಧೈರ್ಯ ಅಂತ ಅಲ್ಲ, ಆದಮೇಲೂ ನಾವು ವೈರಸ್ನ ಹರಡೋಕ್ಕೆ ಬಿಡಬಾರ್ದು. ನಾವು ಇನ್ನೊಬ್ಬರಿಗೆ ಹರಡಿಸೋದ್ರಿಂದ ಮತ್ತೆ ಊರೆಲ್ಲ ಹರಡುತ್ತೆ, ಎಲ್ಲರೂ ಸಾವುಗಳು ಜಾಸ್ತಿ ಆಗುತ್ತೆ. ಅದಾಗಬಾರ್ದು. ಇದೇ ಅವೇರ್ನೆಸ್. ಆಚೆ ಹೋಗ್ಬೇಕಾದ್ರೆ ಇದು ಏನೇನು ಅನುಕೂಲಗಳಿದೆಯಾ ಹಾಕೋದು. ಯಾಕಂದ್ರೆ ನೀವೆಲ್ಲ ಬರೋಕ್ಕಾಗಲ್ಲ, ನಮ್ಮ ಕಡೆಯಿಂದ ಒಬ್ಬರು ಬರಬೇಕು. ಅವ್ರು ಬಂದು ನಿಮ್ಮ ಕಷ್ಟ ಏನಿದೆ, ನಿಮ್ಗೆ ಯಾವ ಥರ ಹೆಲ್ಪ್ ಮಾಡೋಕ್ಕಾಗುತ್ತೆ ಅವ್ರ ಕೈಯಲ್ಲಿ, MP ಅವ್ರ ಹತ್ರ ಹೋಗಿ ಯಾರು ಕರ್ಕೊಂಡೋಗಿ ಮಾತಾಡಬೇಕು. ಅವಾಗ ನಿಮ್ಮ ಕಡೆಯಿಂದ ಒಬ್ಬರು ಮುಗಿಸ್ಕೊಂಡಿದ್ರ ಪಾರ್ಟಿನಲ್ಲೇ ಅವ್ರ ಜೊತೆ ನಾವೆಲ್ಲ ಹೋಗಿ ನಿಮ್ಮ ಪ್ರಾಬ್ಲಮ್ ಏನಿದೆ ನಾವು ಇರ್ತೀವಿ ಜೊತೆಗೆ. ಯಾರು ಪೆನ್ಷನ್ ಬರ್ತಾ ಇಲ್ಲ, ಗೌರ್ಮೆಂಟ್ ಅನುಕೂಲಗಳು ಏನೇನು ಸಿಗಲಿಲ್ಲ ನಿಮಗೆ, ಅದೆಲ್ಲ ಒಂದು ಬರ್ಕೊಡಿ, ಬರ್ಕೊಡ್ರಿ. ಇವಾಗ ನಿಮ್ಗೆ ಏನೇನು ಬಾಧೆಗಿದೆ ಅದನ್ನೆಲ್ಲ ನಾವೇನು ಮಾಡ್ತೀವಿ. ಸರ್ ಈ ಥರ ಹೋಗಿದ್ವಿ, ಈ ಥರ ಕಷ್ಟಗಳವರೆಲ್ಲ ಅದೇ ಪ್ರತಿಯೊಂದು ನೀವು ಇವಾಗ ಒಂದು ಬರ್ಕೊಡ್ಬಿಟ್ಟಿದ್ದೀರ ಅಂದರೆ MP ಅವ್ರ ಮೀಟಿಂಗ್ ಬರ್ತಾನೆ ಇರ್ತಾರೆ, ಜಿಲ್ಲಾಧ್ಯಕ್ಷರು ಬರ್ತಾರೆ. ನಾವು ತಗೊಂಡೋಗಿ ಸರ್ ಇಂದ ಹೋಗಿದ್ವಿ, ಅವ್ರ ಕಷ್ಟ ಇಷ್ಟಿದೆ, ಅವ್ರದ್ದು ಯಾರು ಗಮನಿಸಿ ಅಂತೇಳಿ ನಾವು ಅಲ್ಲಿ ಅವ್ರ ಮುಂದೆ ನಮ್ಮ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ಕೊಡ್ತೀವಿ. ಯಾಕೆ ಪೆನ್ಷನ್ ಬರ್ತಾ ಇಲ್ಲ, ಯಾಕೆ ಬರ್ತಾ ಇಲ್ಲ, ಯಾಕೆ ಮನೆಗಳು ನಿಮ್ಗೆ ಸೈಟ್ಗಳು ಯಾಕೆ ಕೊಡ್ತಾ ಇಲ್ಲ ಗೌರ್ಮೆಂಟಿಂದ, ಏನು ಅನುಕೂಲ ಮಾಡಿಕೊಡಿ ಅವ್ರಿಗೆ, ಇಷ್ಟು ಜನಕ್ಕಿಲ್ಲ. ಮಾಡಿ ಮೇಡಮ್, ಈ ಥರ ತುಂಬ ಕಷ್ಟ ಇದೆ. ಅಲ್ಲ ಊಟಕ್ಕೆ ನಡೆಯೋದು ಕಷ್ಟ ಇದೆ ಅವ್ರಿಗೆ, ಏನಾದರೂ ಅನುಕೂಲ ಮಾಡ್ಕೊಡಿ. ನಮ್ಮ ಗೌರ್ಮೆಂಟ್ ಇರೋವಾಗ ನಮ್ಗೆ ಅನುಕೂಲ ಆಗಬೇಕು. ಕೇಂದ್ರ ಸರ್ಕಾರ ನಮ್ಮದು, ರಾಜ್ಯ ಸರ್ಕಾರ ನಮ್ದು ಇರೋವಾಗ ಯಾಕೆ ಇಷ್ಟೊಂದು ಕಷ್ಟ? ಇಲ್ಲ ಮೇಡಮ್, ಒಂದು ರೇಷನ್ ಇಲ್ಲ. ನಮ್ಮ ಕೈ ಹತ್ರ ಹಾಕಿ ರಂಜಾನ್ಗೆ ಬಟ್ಟೆ ಮಾಡ್ತಾರೆ, ವರ್ಷಕ್ಕೆ ನಾವು ಸಹಾಯ ಮಾಡ್ತೀವಿ. ನಾನು ನೋಡಿ ಅಂದರೆ ರೋಟಿ ಕಪ್ಪಡ ಮನುಷ್ಯರಿಗೆ ರೋಟಿ ಚೀಪಲ್ಲಿದೆ, ಕಪ್ಪಡನೂ ಚೀಪ್ ಆಗ್ಬಿಟ್ಟಿದೆ, ಮಕಾನ್ ಕಾಸ್ಟ್ಲಿ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ MP ಮುನ್ಸಾಮಿ ಅಣ್ಣಗೆ ನಮ್ಮ ಸಂಸದರಿಗೆ ಹುಲಿ ಥರ ಎಲ್ಲೆಲ್ಲ ಏನೇನೋ ತಗೊಂಡ್ಬಂದಿದ್ದಾರೆ ಸ್ಕೀಮ್ ಕೊರೋನಾ ಬಗ್ಗೆ. ಹಂಗೆ ಈ ಬಡವರಿಗೆ ಒಂದೊಂದು ಮನೆ
ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಬಿಜೆಪಿ ಮಹಿಳಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯಲಕ್ಷ್ಮಿನವರು ಮಾತನಾಡಿ, ಮಹಿಳೆಯರಿಗೆ ಬೇಕಾಗುವ ಸೌಲಭ್ಯಗಳನ್ನು ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಬಿಜೆಪಿ ಸರ್ಕಾರ ಮಹಿಳೆಯರಿಗೆ ಹೆಚ್ಚು ಆದ್ಯತೆ ನೀಡಿದೆ. ಬಡವರಿಗೆ, ದೀನ ದಲಿತರಿಗೆ, ಮಹಿಳೆಯರಿಗೆ ಹೆಚ್ಚು ಗಮನ ನೀಡುತ್ತಿದೆ ಹಾಗೂ ಸಹಾಯ ಮಾಡುತ್ತಿದೆ. ಆದ್ದರಿಂದ ಎಲ್ಲರೂ ಒಟ್ಟಾಗಿ ಸೇರಿ ಪಕ್ಷ ಸಂಘಟನೆ ಮಾಡಿ ಸಂಸದರಾದ ಮಾನ್ಯ ಶ್ರೀ ಮುನ್ಸ್ವಾಮಿಯವರ ಕೈ ಜೋಡಿಸಿ ಅವರ ಬಲಪಡಿಸೋಣ ಎಂದು ತಿಳಿಸಿದರು. ಕೋಲಾರ ನಗರ ಬಿಜೆಪಿ ಪ್ರಧಾನ ಕಾರ್ಯದರ್ಶಿಯವರಾದ ಹೇಮಾ ಭಾಸ್ಕರ್ ಅವರು ಮಾತನಾಡಿ, ಕೊರೋನಾ ಮೂರನೇ ಅಲೆಯ ಬಗ್ಗೆ ಮಕ್ಕಳಲ್ಲಿ ಹಾಗೂ ಪೋಷಕರಲ್ಲಿ ಜಾಗೃತಿ ಮೂಡಿಸಿದರು. ಇದೇ ಸಂದರ್ಭದಲ್ಲಿ ಬಿಜೆಪಿ ಅಲ್ಪಸಂಖ್ಯಾತರ ಮಹಿಳಾ ಮುಖಂಡರಾದ ನಗೀನಾ ಬೇಗಂರವರು, ವಾರ್ಡಿನ ಮುಖಂಡರು, ಮಕ್ಕಳು, ಸಾರ್ವಜನಿಕರು ಹಾಜರಿದ್ದರು. ಮಕ್ಕಳಿಗೆ ಸಿಹಿ ಮಂಚು, ಮಾಸ್ಕ್, ಸ್ಯಾನಿಟರಿ ವಿತರಣೆ ಮಾಡಲಾಯಿತು. ಪಾರ್ಲರ್ ಕೋಚಿಂಗ್ ಕ್ಲಾಸ್ ನಾವು ಮಾಡ್ತಾರೆ. ಟೈಲರಿಂಗ್ ಇದೆ. ಟೈಲರ್ಗೆ ಮಿಷಿನ್ ಇಲ್ಲ ಮೇಡಮ್, ಟೈಲರ್ ಮಿಷಿನ್ ಇಲ್ಲ. ಒಳ್ಳೆ ಕೆಲಸ ಮಾಡ್ತಾರೆ. ಕೋಟ್ ಮಾಡ್ತಾರೆ, ಪೀಸ್ ವರ್ಕೇನೆ ಮಾಡ್ತಾರೆ ಮೇಡಮ್. ಲೇಡೀಸ್ ಸುಮಾರು ಜನ ಇದೆ, ಲೇಡೀಸ್ ಗರ್ಲ್ಸ್. ಬೇರೆ ಕಡೆ ಹೋಗಿಲ್ಲ, ಜಾಸ್ತಿ ದೂರ ಏರಿಯಾ ಇದು, ಸ್ಲಮ್ ಏರಿಯಾ. ಸಹಾಯ ಬೇಕಾ? ನೀವು ರಿಕ್ವೆಸ್ಟ್ ಫಾರ್ ಸಾರ್ಕಿ ಹೇಳಿ. ಬರೋರಿಗೆ 200 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದೇನೆ ಸರ್, ಬರೋರಿಗೆ ಮಿಷಿನ್ಗೆ ಸ್ವಲ್ಪ ಟೈಲರ್ ಇನ್ಸ್ಟಿಟ್ಯೂಟ್ ಬೇಕಾ? ಇಲ್ಲಿ ಒಂದು ಟೈಲರ್ ಇನ್ಸ್ಟಿಟ್ಯೂಟ್ ಬೇಕಾ? ಮಹಿಳಾ ಮಕ್ಕಳು ಕಲ್ಯಾಣಕ್ಕೆ ಸಹಾಯ ಬೇಕಾ? ಆಮೇಲೆ
ಸಾದತ್ ನವೀದ್, ಟೌನ್ ಬ್ಲಾಕ್ ಪ್ರೆಸಿಡೆಂಟ್, BJP ಮೈನಾರಿಟಿ ಮೋರ್ಚಾ. ಇವತ್ತು ನಾವು ಒಂದು ಪ್ರೋಗ್ರಾಮನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ವಾರ್ಡ್ ನಂಬರ್ 35ರಲ್ಲಿ. ಈ ಮುಂದೆ ಬರ್ತಾ ಇರೋ ಕೊರೋನಾ ಮಕ್ಕಳಿಗೆ ಅವೇರ್ನೆಸ್ ಕೊಟ್ಟು ಇಲ್ಲಿ ಮಾಸ್ಕನ್ನು ವಿತರಣೆ ಮಾಡಿ ಅವ್ರಿಗೆ ಮಕ್ಕಳಿಗೆ ಕೈ ತೊಳ್ಸೋದು, ಹ್ಯಾಂಡ್ ವಾಷಿಂಗ್ ಮಾಡಬೇಕು, ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು, ಅದ್ರ ಬಗ್ಗೆ ಅವೇರ್ನೆಸ್ ಮಾಡಿದ್ವಿ. ಜೊತೆಗೆ ಇಲ್ಲಿ ನಮಗೆ ಊಟ, ಬಟ್ಟೆ, ಮನೆ ಇದು ತುಂಬ ಮುಖ್ಯ. ಇದು ಊಟ ಚೀಪ್ ಆಗಿಬಿಟ್ಟಿದೆ, ಬಟ್ಟೆನೂ ಚೀಪಾಗಿ ಸಿಗ್ತದೆ, ಮನೆ ಮಾತ್ರ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ. ಇವಾಗ ಎಲ್ಲರೂ ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಸುಮಾರು ಇಲ್ಲಿ 25 ವರ್ಷದಿಂದ ನಾವು ಈ ನಿಸಾರ್ ನಗರ್ ಏರಿಯಾದಲ್ಲಿ ಎಲ್ಲರಿಗೂ ಇಂಟರ್ವ್ಯೂ ಮಾಡಿ ಎಲ್ಲರಿಗೂ ಫೋನ್ ನಂಬರ್ಸ್ ಎಲ್ಲ ತೊಗೊಂಡಿದ್ವಿ. ಪ್ರತಿಯೊಬ್ಬರಿಗೂ ಪಾಪ ಸುಮಾರು ಒಂದು 35 ಜನದಿಂದ 50 ಜನವರೆಗೂ ಮನೆ ಇಲ್ಲದೆ ಇಲ್ಲಿ ಈ ಏರಿಯಾದಲ್ಲಿ. ಈ ಏರಿಯಾದಿಂದ ನಾವು ಮನೆಗಳಿಗೆ ಇದು ಮಾಡಬೇಕು. ನಮ್ಮ ಸಂಸದರಾದ MP ಮುನ್ಸಾಮಿನಾಗೆ ಒಂದು ರಿಕ್ವೆಸ್ಟು, ಇವೆಲ್ಲ ಕೊರೋನಾ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಬಂದಿದ್ದೀರ, ಡೆವಲಪ್ಮೆಂಟ್ ಚೆನ್ನಾಗಿ ಆಗ್ತಾಯಿದೆ. ಹಾಗೆ ಈ ಬಡ ಜನರಿಗೆ ಈ ಮನೆಗಳದ್ದು ಸೌಲಭ್ಯ, ಸೈಟ್ಗಳ ಸೌಲಭ್ಯ ಮಾಡಿಕೊಟ್ರೆ ತುಂಬ ಧನ್ಯವಾದ ನಿಮ್ಮದು. ಅದಕ್ಕೋಸ್ಕರ ಈ ಪ್ಲ್ಯಾಟ್ಫಾರ್ಮಿಂದ ಇಲ್ಲಿಂದ ನಾವು ಮಾತಾಡ್ತಾ ಇದ್ದೀವಿ. ದಯವಿಟ್ಟು ನೀವು ಇದನ್ನು ಸಬ್ಜೆಕ್ಟ್ ತಗೊಂಡು ಇದನ್ನು ನೀವು ಮಾಡಿಕೊಡ್ಬೇಕಂತ ಇಲ್ಲಿ ನಮ್ಮ ಎಲ್ಲರ ವಿನಂತಿ ಮಾಡ್ತಾ ಇದ್ದೀನಿ. ನಮಸ್ಕಾರ. जी, मेरा नाम नगीना बानू, शहर कोलार डिस्ट्रिक्ट की रहने वाली हूँ। मेरे 35 वार्ड की परेशानियाँ तो बहुत सारी हो रही है, दिक्कतें भी बहुत सी बढ़ रही है। मेरे बहुत सी गुजारिश है हमारी गवर्नमेंट सरकार से, मैं रिक्वेस्ट कर रही हूँ कि रोटी, कपड़ा और मकान बहुत ज़रूरी है। रोटी तो मिल रही है, कपड़ा भी मिल जाता है, लेकिन रहने के लिए सर पे छत नहीं है। हम लोग बिना छत के कहाँ से रोटी पैदा करेंगे, कहाँ से कपड़ा पैदा करेंगे? जब छत रहेगा तभी राशन हमें मिलेगा। मेरी बहुत से मुंसामी MP साहब से गुजारिश है कि ये हमारी आवाज़ आवाम तक आप फैलाए, और यहाँ की जो भी मानी हालत है, छोटे से छोटी परेशानियाँ हैं, इसके लिए मैं सहे दिल से मैं रिक्वेस्ट कर रही हूँ कि आप लोग हमें जल्द से जल्द मकान की व्यवस्था करके दीजिए। बहुत से भाड़े के घर हैं, बहुत से आश्रय स्कीम में जो भी हमारी गवर्नमेंट सरकार हमें बढ़ावा दे रही है, उसमें मैं हार्दिक अभिनंदन करती हूँ कि हमें जल्द से जल्द मकान की और व्यवस्था करके दे। गरीब लोगों के लिए सबसे बड़ी जिम्मेदारी है मकान, सर पे छत रहना ज़रूरी है। हमारे मोहल्ला में, हमारे जगहों पर जहाँ बहुत लोग भाड़े बन रहे हैं, गरीबी छाई हुई है, मुफलिसी छाई है, तो ये सब देखकर हमें बहुत परेशानियाँ होती है। मैं भी एक BJP कार्यकर्ता, डिस्ट्रिक्ट माइनॉरिटी मोर्चा की, माइनॉरिटीज़ की एक रहनुमा लेडी हूँ, औरत हूँ, और मैं भी बहुत लो पीपल मिडिल क्लास से बिलीव करती हूँ। मेरा भी एक मानना है कि मेरे सर पे भी छत नहीं है, मेरे भी बहुत से परेशानियाँ हैं। तो मैं भी आप लोगों से गुजारिश करती हूँ कि आप हमारी आवाज़ आवाम तक हमारी हुकूमत आला से भेजें। और मैं चाहती हूँ कि मेरे जो साथी आए थे, लीडर लोग आए थे, हमारे साहब ब्लैक प्रेसिडेंट नवीद जो हम आज मौजूद है, उनके साथ साथ और हमारे 2 ख़वातीन आए थे, लेडीज़, जिनका नाम हेमा है और एक का नाम वरलक्ष्मी मैडम है। ये लोग सब मिलकर हम लोग वार्ड वार्ड जाकर गरीबों के लिए मकान के लिए कोशिश कर रहे हैं। बहुत सी ज़मीनें बंजर पड़ी हुई है, गवर्नमेंट आला से मैं बहुत गुजारिश करती हूँ कि बंजर ज़मीनों के लिए हमें वहाँ पे एक एक मकान का तामीर बना के दीजिए। बस इसी से मैं मेरा मजमून ख़त्म करती हूँ, और मैं गुजारिश करती हूँ कि हुकूमत आला से हमारी अपील सुनवाई जाए। बस इससे मैं मेरा टॉपिक, मेरा तकरीर और मेरी वरदी सैयद परवीज़ अहमद,